ಇಂಡಿಯನ್ ಪ್ರೀಮಿಯರ್ ಲೀಗ್ ಅನ್ನೋದು ಕ್ಯಾಶ್ ಲೀಗ್ ಅಂತಾನೆ ಕರಿಬಹುದು. ಯಾಕಂದ್ರೆ ಇಲ್ಲಿ ಹಣದ ಹೊಡೆಯೇ ಹರಿಯುತ್ತೆ. ಫ್ರಾಂಚೈಸಿಗಳು ಹಣದ ಸುರಿಮಳೆಯನ್ನೇ ಸುರಿಸ್ತವೆ. ಯಾಕಂದ್ರೆ ಕೋಟಿ ಹಾಕಿ ಅದರ 100 ಪಟ್ಟನ್ನ ವಾಪಸ್ ತೆಗಿತಾವೆ. ಹೀಗೆ ಈ ಒಂದು IPL ಫ್ಯಾನ್ಸ್ಗೆ ಥ್ರಿಲ್ ಕೊಟ್ಟರೆ ಫ್ರಾಂಚೈಸಿಗೆ ಮತ್ತೆ ಆಟಗಾರರಿಗೆ ಜೇಬ್ ತುಂಬ ಹಣ ಕೊಡುತ್ತೆ. ಈಗ ಈ IPL ಆಗಾಗ ವಿವಾದಗಳಿಂದ ಸಾಕಷ್ಟು ಸುದ್ದಿಯಲ್ಲಿ ಇರುತ್ತೆ. ಮ್ಯಾಚ್ ಫಿಕ್ಸಿಂಗ್, ಆಟಗಾರರ ಕಿರಿಕ್, ಫ್ರಾಂಚೈಸಿ ಗೋಲ್ಮಾಲ್, ಹೀಗೆ ಸಾಕಷ್ಟು ವಿವಾದಗಳಿಂದ ಕೂಡಿದೆ. ಮತ್ತೆ ಈಗ IPLನಲ್ಲಿ ಒಂದು ಬಿರುಗಾಳಿ ಎಬ್ಬಿಸುವ ಸುದ್ದಿ ಹೊರ ಬಂದಿದೆ. ವಿವಾದಗಳಿಂದ ಹೆಸರುವಾಸಿಯಾಗಿರುವ ಶಿಲ್ಪಾ ಶೆಟ್ಟಿ ಗಂಡ ರಾಜ್ ಕುಂದ್ರಾ ವಿರುದ್ಧ ಒಂದು ಕೇಸ್ ಲಂಡನ್ನಲ್ಲಿ IPL ವಿಷಯಕ್ಕೆ ಆಗಿದೆ. ಹಾಗಿದ್ರೆ ಏನಿದು ಹೊಸ ವಿವಾದ? ಯಾರಿಗೆ ಶಿಲ್ಪಾ ಶೆಟ್ಟಿ ಗಂಡ ಬ್ಲಾಕ್ ಮೇಲ್ ಮಾಡಿದ್ದಾರೆ ಅನ್ನೋದನ್ನು ನಿಮಗೆ ತಿಳಿಸಿಕೊಡ್ತಾ ಹೋಗ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. IPLನಲ್ಲಿ ಬೆಟ್ಟಿಂಗ್ ಮಾಡಿದ್ದು ಆಯಿತು, ಅದರಿಂದ ಹೊರ ಬಂದಿದ್ದು ಆಯಿತು, ಅಶ್ಲೀಲ ವಿಡಿಯೋಗಳನ್ನು ನಿರ್ಮಿಸಿ ಅವುಗಳನ್ನು ಮಾರಾಟ ಮಾಡಿದ್ದು, ಅಕ್ರಮ ಹಣವನ್ನು ಬೇಕಾಬಿಟ್ಟಿಯಾಗಿ ವರ್ಗಾವಣೆ ಮಾಡಿದ್ದು ಸೇರಿದಂತೆ ಹೀಗೆ ಸಾಲು ಸಾಲು ಆರೋಪಗಳನ್ನು ಹೊಂದಿರುವ ರಾಜ್ ಕುಂದ್ರಾ ಮೇಲೆ ಈಗ ಮತ್ತೊಂದು ಆರೋಪ ಕೇಳಿ ಬಂದಿದೆ. ಅದೇ ಬ್ಲಾಕ್ ಮೇಲ್ ಆರೋಪ. ಈ ರಾಜ್ ಕುಂದ್ರಾ ಯಾರು ಅಂದರೆ ಶಿಲ್ಪಾ ಶೆಟ್ಟಿಯ ಗಂಡ. ಇನ್ನೂ ಹತ್ತಿರದ ಸಂಬಂಧ ಹೇಳಬೇಕು ಅಂದರೆ ರಾಜಸ್ಥಾನ್ ರಾಯಲ್ಸ್ನ ಹಳೆಯ ಓನರ್. ಆದರೆ ಈತನ ದುಷ್ಟ ಬುದ್ಧಿಗೆ ಎಲ್ಲವನ್ನ ಹಾಳು ಮಾಡ್ಕೊಂಡಿದ್ದಾನೆ ಅಂತಾನೆ ಹೇಳ್ಬೋದು. ಕುಂದ್ರಾ 2015ರಲ್ಲಿ IPL ಪಂದ್ಯಗಳ ಮೇಲೆ ಬೆಟ್ಟಿಂಗ್ ನಡೆಸಿದ ಪ್ರಕರಣದಲ್ಲಿ ಸಿಲುಕಾಕೊಂಡಿದ್ರು. ಇದರಿಂದ ರಾಜಸ್ಥಾನ್ ರಾಯಲ್ಸ್ ತಂಡ 2 ವರ್ಷಗಳ ಕಾಲ ಬ್ಯಾನ್ ಕೂಡ ಆಗಿತ್ತು. ಈ ಹಗರಣದಲ್ಲಿ ಕುಂದ್ರಾ ತಪ್ಪಿತಸ್ಥರೆಂದು ಪಕ್ಕಾ ಆಗಿ ಈತ ತನ್ನ 11.7% ಪಾಲನ್ನು ಕಳೆದುಕೊಳ್ಬೇಕಾಯಿತು. ಇತ್ತೀಚೆಗೆ ಕುಂದ್ರಾ ಮೇಲೆ ಗಂಭೀರ ಆರೋಪಗಳು ಕೂಡ ಸಾಕಷ್ಟು ಕೇಳಿ ಬಂದಿದ್ದು. ಅಶ್ಲೀಲ ವಿಡಿಯೋಗಳನ್ನು ನಿರ್ಮಿಸಿ ಅವುಗಳನ್ನು ಮಾರಾಟ ಮಾಡಿದ್ದು, ಅಕ್ರಮ ಹಣವನ್ನು ಬೇಕಾಬಿಟ್ಟಿಯಾಗಿ ವರ್ಗಾವಣೆ ಮಾಡಿದ್ದ ಕೇಸ್ನಲ್ಲಿ ಜೈಲಿಗೂ ಕೂಡ ಕುಂದ್ರಾ ಹೋಗಿ ಬಂದಿದ್ರು. ಈಗ ಬ್ಲಾಕ್ ಮೇಲ್ ಮಾಡಿದ್ದಕ್ಕೆ ಲಂಡನ್ ಕೋರ್ಟ್ನಲ್ಲಿ ರಾಜ್ ಕುಂದ್ರಾ ಮೇಲೆ ಒಂದು ಕೇಸ್ ಆಗಿದೆ. ಕುಂದ್ರಾ ಮೇಲೆ ಬ್ಲಾಕ್ ಮೇಲ್ ಆರೋಪ. ರಾಜಸ್ಥಾನ್ ರಾಯಲ್ಸ್ ತಂಡದ ಸಹ ಮಾಲೀಕ ಮನೋಜ್ ಬಡಾಳೆ ಮಾಜಿ ಸಹ ಮಾಲೀಕ ರಾಜ್ ಕುಂದ್ರಾ ವಿರುದ್ಧ ಬ್ಲಾಕ್ ಮೇಲ್ ಆರೋಪವನ್ನು ಮಾಡಿದ್ದಾರೆ. ಲಂಡನ್ ಮೂಲದ ಈ ಒಂದು ಮನೋಜ್ ಮತ್ತು ಅವರ ಕಂಪನಿ 2019ರ ಗೌಪ್ಯ ಇತ್ಯರ್ಥ ಒಪ್ಪಂದವನ್ನು ಉಲ್ಲಂಘಿಸಿದ ಆರೋಪದ ಮೇಲೆ ಉದ್ಯಮಿ ರಾಜ್ ಕುಂದ್ರಾ ವಿರುದ್ಧ ಒಂದು ಲಂಡನ್ ಹೈಕೋರ್ಟ್ನಲ್ಲಿ ಕೇಸನ್ನು ಹಾಕಿದ್ದಾರೆ. ಏನಿದು ಕೇಸ್ ಅಂತ ನೋಡ್ತಾ ಹೋಗೋಣ ಬನ್ನಿ. ರಾಜಸ್ಥಾನ್ ರಾಯಲ್ಸ್ ಮಾಲೀಕ ಮನೋಜ್ ಬಡಾಳೆ ತಮ್ಮ ಮಾಜಿ ಸಹ ಮಾಲೀಕ ರಾಜ್ ಕುಂದ್ರಾ ತಮ್ಮ ಅಲ್ಪಸಂಖ್ಯಾತ ಪಾಲನ್ನು ವಂಚಿಸಲಾಗಿದೆ ಎಂದು ಆರೋಪಿಸಿ ತಮ್ಮನ್ನು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇವರೊಂದು ಆರೋಪವನ್ನು ಹೊರಿಸಿದ್ದಾರೆ. ಕಳೆದ ತಿಂಗಳು ಕುಂದ್ರಾ ಅವರು ಬಡಾಳೆ ಅವರಿಗೆ ಒಂದು ಇಮೇಲ್ ಕಳಿಸಿದ್ರಂತೆ. ಅದರಲ್ಲಿ ನನ್ನ 11.7% ಪಾಲಿನ ಶೇರನ್ನು ನೀವು ವಂಚನೆ ಮಾಡಿದ್ದೀರಾ, ನೀವು ನನಗೆ ನನ್ನ ಪಾಲನ್ನು ಕೊಟ್ಟಿಲ್ಲ, ಈ ವಂಚನೆಯ ಬಗ್ಗೆ ನಾನು ಭಾರತದ ಅಧಿಕಾರಿಗಳಿಗೆ ಹೇಳ್ತೀನಿ, ಜೊತೆಗೆ BCCIಗೂ ಈ ಬಗ್ಗೆ ವರದಿ ಮಾಡೋದಾಗಿ ಬೆದರಿಕೆ ಹಾಕಿದ್ದಾರೆ ಎಂದು ಕುಂದ್ರಾ ಮೇಲೆ ಲಂಡನ್ ಕೋರ್ಟ್ನಲ್ಲಿ ಬಡಾಳೆ ಕೇಸನ್ನು ಹಾಕಿದ್ದಾರೆ. ಅಷ್ಟೇ ಅಲ್ಲದೆ ಈ ತಿಂಗಳು ಕುಂದ್ರಾ ಅವರು IPL ಸಂಸ್ಥಾಪಕ ಲಲಿತ್ ಮೋದಿ ಅವರಿಗೆ ಒಂದು ಸಂದೇಶವನ್ನು ಕಳಿಸಿದ್ದಾರಂತೆ. ಅದರಲ್ಲಿ ಬಡಾಳೆ ನನಗೆ ನಿಜವಾದ ಮೌಲ್ಯವನ್ನು ನೀಡಿದರೆ ಅದು ಅವರಿಗೆ ದುಬಾರಿ ಬೆಲೆ ತರಬೇಕಾಗುತ್ತೆ ಎಂದು ಅವರಿಗೆ ತಿಳಿದಿರಲಿಲ್ಲ ಎಂದು ಹೇಳಿದ್ದಾರೆಂದು ಬಡಾಳೆ ಅವರ ವಕೀಲ ಆಡಮ್ ಸ್ಪೀಕರ್ ಹೇಳಿದ್ದಾರೆ. ಅಂದರೆ ಇದರ ಮೂಲ ಉದ್ದೇಶ ಏನಂದರೆ ಹಳೆಯ ಪಾಲನ್ನು ನನಗೆ ಈಗ ಬೇಕು ಅಂತ ಕುಂದ್ರಾ ಕೇಳ್ತಾ ಇದ್ದಾರೆ ಅನ್ನೋದು. 2008ರಲ್ಲಿ ಕುಂದ್ರಾ ರಾಜಸ್ಥಾನಕ್ಕೆ ಹಣವನ್ನು ಹಾಕಿದ್ರು. ಆವಾಗ ಅದರ ವ್ಯಾಲ್ಯೂ ಬಹಳ ಕಮ್ಮಿಯಾಗಿತ್ತು. ಈಗ RR ಬ್ರ್ಯಾಂಡ್ ಮೌಲ್ಯ 1200 ಕೋಟಿ ಆಗಿದೆ. 11.7% ಅಂದರೆ ಏನಿಲ್ಲ ಅಂದರೂ ಹತ್ತತ್ರ 120 ಕೋಟಿ ಯಾರಿಗೆ ಕುಂದ್ರಾ ಅವರಿಗೆ ಬರುತ್ತೆ. ಆ ಹಣವನ್ನು ನೀಡುವಂತೆ ಕುಂದ್ರಾ ಈಗಿನ ರಾಜಸ್ಥಾನ್ ಮಾಲೀಕರಾಗಿರೋ ಬಡಾಳೆ ಅವರಿಗೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಅನ್ನೋದು ಆರೋಪ. ಹೀಗಾಗಿ ನಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಾರೆ, ಹಳೆ ಪಾಲನ್ನು ಕೇಳ್ತಾ ಇದ್ದಾರೆ ಅಂತ ಹೇಳಿ ಇವರು ಈಗ ಬಡಾಳೆ ಲಂಡನ್ ಕೋರ್ಟ್ನಲ್ಲಿ ಕೇಸನ್ನು ಹಾಕಿದ್ದಾರೆ. ಹೀಗಾಗಿ ಇದು ದೊಡ್ಡ ವಿವಾದದ ಕಿಡಿಯಾಗಿ ಈಗ ಹೊತ್ತಿಕೊಳ್ತಾ ಇದೆ. ಇದು ದೊಡ್ಡ ಮಟ್ಟದಲ್ಲಿ ಇದು ಮುಂದೆ ಸುದ್ದಿ ಆಗುತ್ತೆ. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.